RSS ಚಟುವಟಿಕೆಗಳಿಗೆ ಪರೋಕ್ಷವಾಗಿ ನಿನ್ನೆ ಕ್ಯಾಬಿನೆಟ್ ಒಂದು ಡಿಸಿಷನ್ ಆಗಿದೆ ಸರ್. ಬಟ್ ಇದರಿಂದ ಕಟ್ಟುನಿಟ್ಟಾಗಿ ಆ ಸಿದ್ಧಾಂತವನ್ನ ಆ ಐಡಿಯಾಲಜಿಯನ್ನ ಬ್ರೇಕ್ ಹಾಕೋದಕ್ಕೆ ಸಾಧ್ಯನಾ? ಈಗ RSS ಅನ್ನೋದು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸತತವಾಗಿ ನಿರಂತರವಾಗಿ ABP ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜ್ ದೆಸೆಯಿಂದಲೂ ಕೂಡ. RSS ಒಂದು ನೋಂದಾಯಿತ ಸಂಸ್ಥೆ ಅಲ್ಲ, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆಗಿರುವಾಗ ಅದು ಭೂಗತ ಸಂಸ್ಥೆ ಅಂತಾನೆ ಸಂಘ ಅಂತಾನೆ ಆಗುತ್ತಲ್ಲ. ಭೂಗತ ಸಂಘ ಆದರೆ ಅವ್ರು ಏನಾದರೂ ಮಾಡಿದಾಗ ಯಾರು ಜವಾಬ್ದಾರರು? ಈಗ ನೀವು ಸ್ವಲ್ಪ ಲೇಟಾಗಿ ಬಂದಿದ್ದರೆ ತೋರಿಸ್ತಾ ಇದ್ದೀಗ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಒಂದು ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ, ಸುದೀರ್ಘವಾಗಿ RSS ಅವ್ರದ್ದು ಏನೇನು ಮಾಡಿದ್ದಾರೆ ಅಂತ ಹೇಳಿ. ಈಗ RSS ಅವರು ದ್ವಂದ್ವ ನೀತಿ ನೋಡಿ. ಒಂದು ಕಡೆ RSS ಸಂವಿಧಾನ ಇದೆ ನೋಡಿ. ಸಂವಿಧಾನ ಏನು ಹೇಳುತ್ತೆ? ದ ಸಂಘ ಆಸ್ ಸಚ್ ಆಸ್ ನೋ ಪಾಲಿಟಿಕ್ಸ್ ಆ್ಯಂಡ್ ಇಟ್ ಈಸ್ devoted to purely cultural work. The individual Swayam Sevaks, however, may join any political party except such parties as believe in or resort to violent and secret methods to achieve their ends. Person owing allegiance to such parties or believing in such methods shall have no place in Sangha. ಇವರೆಲ್ಲ ಕಾಕಿ ಚಡ್ಡಿ ಹಾಕೊಂಡು, ಈಗ ಕಾಕಿ ಪ್ಯಾಂಟ್ ಹಾಕ್ಕೊಂಡು, ಕರಿ ಟೋಪಿ ದೊಣ್ಣೆ ಹಿಡ್ಕೊಂಡು, ಸರ್ಕಾರದಿಲ್ಲ ಮಂತ್ರಿಗಳು, ಸರ್ಕಾರಿ ಪೊಸಿಷನಲ್ಲಿ ತಗೊಂಡು ಪ್ರಧಾನಮಂತ್ರಿಯಿಂದ ಹಿಡಿದು ಲೀಡರ್ ಆಫ್ ಅಪೋಸಿಷನ್ ಅಶೋಕ್ರವರೆಗೂ ಕೂಡ ಹಾಕಕ್ಕೆ ಇವ್ರ ಸಂವಿಧಾನ ಒಪ್ಪೋದಿಲ್ಲ. ಸಂಘದ ಸಂವಿಧಾನನೇ ಹೇಳುತ್ತೆ ನೀವು ಯಾರು ಅದನ್ನೆಲ್ಲ ಮಾಡೋಂಗಿಲ್ಲ ಅಂತೇಳಿ, ಪೊಲಿಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತಾರೆ. ಇಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಕೂಡ ಪ್ರತಿಜ್ಞಾ ವಿಧಿಯನ್ನು ಪಾಲಿಸ್ತಾರೆ. ಇಲ್ಲಿ ಅಶೋಕ ಕೂಡ ಪ್ರತಿಜ್ಞಾ ವಿಧಿ ಪಾಲಿಸ್ತಾರೆ ಲೀಡರ್ ಆಫ್ ಅಪೋಸಿಷನ್ ಆಗಲಿಕ್ಕೆ. ಆದರೆ ಸಂವಿಧಾನಕ್ಕೆ ವಿರುದ್ಧ ಇಲ್ಲಿರ್ತಾರೆ, ಅಲ್ಲಿ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ ಸಂಘಟನೆಯ ಪೋಷಾಕಗಳನ್ನ ಹಾಕ್ಕೊಂಡು ಜನಗಳ ಮುಂದೆ ಮೆರವಣಿಗೆ ಮಾಡ್ತಾರೆ. ಇದು ಹಾಸ್ಯಾಸ್ಪದ ದ್ವಂದ್ವ ನೀತಿ RSSದು ಮತ್ತು ಭಾರತೀಯ ಜನತಾ ಪಾರ್ಟಿದು. ಯಾಕಂದರೆ ಇವ್ರಿಗೆ ಧೈರ್ಯವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇವರು ಎಲ್ಲಿ ತನಕ ರಿಜಿಸ್ಟರ್ ಮಾಡಲ್ಲ ಅಲ್ಲಿ ತನಕ ಇದನ್ನು ಬ್ಯಾನ್ ಮಾಡಲೇಬೇಕಾಗುತ್ತೆ. ನಾವು ಸರ್ಕಾರಿ ಜಾಗದಲ್ಲಿ ಗಣವೇಶದಲ್ಲಿ ಬೈಠಕ್ ಮಾಡ್ತೀವಿ, ಏನ್ ಮಾಡ್ತೀರಾ ನೋಡಿ. ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಈಗ ಅದು ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಯಾವುದೋ ಗಣಪತಿಗೆ ನಾವು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಬಿಡೋದಿಲ್ಲ, ಎಲ್ಲ ಅಲ್ಲಿ ಚಪ್ರ ಗಿಪ್ರ ಎಲ್ಲ ತೆಗೆದುಕೊಂಡು ಹೋಗ್ತೀರಾ. ಅಥವಾ ಯಾವುದಾದ್ರೂ ಅಲ್ಪಸಂಖ್ಯಾತರ ಕಾರ್ಯಕ್ರಮ ಆದರೆ ಪರ್ಮಿಷನ್ ತಗೊಳ್ಳೋದು ಬಿಡೋದಿಲ್ಲ. ಇದು ಏನು ಅಂತ ನೀವು ಮಾಡ್ತಾ ಇದ್ದೀರಾ? ಯಾವ ಉದ್ದೇಶಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ವಲ್ಲ. ಹೆಸರಿಗೆ ಹೇಳ್ಬೋದು ಇವರು ಯಾವುದೋ ಧರ್ಮವನ್ನು ಕಾಪಾಡ್ತೀವಿ ಅಂತ ಹೇಳಿ. ಧರ್ಮವನ್ನೆಲ್ಲೂ ಇವರು ಕಾಪಾಡ್ತಾ ಇಲ್ಲ, ಧರ್ಮದ ವಿರುದ್ಧವಾಗೇ ಇದ್ದಾರೆ ಇವರೆಲ್ಲ. ಇವರ ಸಂಸ್ಥಾಪಕ, ಹಿಂದೂ ಮಹಾಸಭಾದ ಸಂಸ್ಥಾಪಕ ಸಾವರ್ಕರ್ ಅವರು ಅವರ ಆತ್ಮಚರಿತ್ರೆ ಚಿತ್ರಗುಪ್ತದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಸಂಬಂಧವೇ ಇಲ್ಲ ಅಂಥೇಳಿ. ಹಿಂದೂ ಧರ್ಮ ಅಂತಕ್ಕಂಥದ್ದು ಧಾರ್ಮಿಕವಾದ ವಿಚಾರ, ಹಿಂದುತ್ವ ಅನ್ನೋದು ರಾಜಕೀಯ ವಿಚಾರ ಅಂತೇಳಿ ಸಾವರ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೂ ಸಹ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸ್ಲಿಕ್ಕೆ, ದೇಶದ ಬಹುತ್ವವನ್ನು ಮುಗಿಸ್ಲಿಕ್ಕೆ ಇವರು ಈಗಾಗಲೇ ಹೇಳಿದಾರಲ್ಲ, ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಗೋಲ್ವರ್ಕರ್ ಅವರು ಹೇಳಿದಾರಲ್ಲ, ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಒಂದೇ ಫ್ಲ್ಯಾಗು, ಅಲ್ಲೇನು ಹೇಳಿದ್ದಾರೆ, ಇಟ್ ಈಸ್ ಅಬ್ಸಲ್ಯೂಟ್ಲಿ ನಥಿಂಗ್. ಅದರಲ್ಲಿ ಏನು ಹೇಳಿದ್ದಾರೆ ಅಂತ, ದ ಅಪಿಯರ್ಡ್ ಇನ್ ದ ಬಂಚ್ ಆಫ್ ಥಾಟ್ಸ್ ಪಬ್ಲಿಷ್ಡ್ ಬೈ RSS in 1966. The RSS, a social and cultural organization, says that India should be ruled, and this goes directly against the principle of constitution. ಅಂದರೆ ಒನ್ ನೇಷನ್ ಒನ್ ನ್ಯಾಷನಲ್ ಮಿಷನ್. ಅದರಲ್ಲಿ ಏನಿದೆ, ಕಂಪ್ಲೀಟ್ ಒನ್ ನೇಷನ್ನು, ಒಂದು ಥಿಯರಿ, ಒಂದು ರಿಲಿಜನ್ ಅಂತೆಲ್ಲ ಮಾತಾಡ್ತಾರಲ್ಲ, ಅದು ಬಹುತ್ವದ ವಿರುದ್ಧ, ಸಂವಿಧಾನದ ವಿರುದ್ಧ ಇರ್ತಕ್ಕಂಥವ್ರು. ಆದ್ದರಿಂದ ಸಂವಿಧಾನದ ವಿರುದ್ಧ ಚಟುವಟಿಕೆ ಮಾಡ್ತಕ್ಕಂಥವ್ರನ್ನ ಏನು ಕರೀತಾರೆ? ಸಂವಿಧಾನದ ವಿರುದ್ಧ ಇರ್ತಕ್ಕಂಥವ್ರು, ತ್ರಿವರ್ಣ ಧ್ವಜದ ವಿರುದ್ಧ ಇರ್ತಕ್ಕಂಥವ್ರು ಭಯೋತ್ಪಾದಕರು ಅಂತ ನನ್ನ ಅನಿಸಿಕೆ.